ತಿದ್ರಲ್ರಪ್ಪ ಈ ತೈಲ ಸಂಪತ್ತನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ. ಬೇರೆ ಬೇರೆ ದೇಶಗಳು ಕೂಡ ತೈಲ ವಿಚಾರಕ್ಕೆ, ತೈಲಾಗಾರಗಳ ಮೇಲಿನ ದಾಳಿ ವಿಚಾರದಲ್ಲಿ ಅವ್ರೇನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಬೇಡ, ಆಲ್ರೆಡಿ ಲಾಸ್ ಆಗ್ತಾ ಇದೆ, ಇದರಿಂದ ಸಾವಿರಾರು ಕೋಟಿ ಲಾಸ್ ಆಗ್ತಿದೆ, ಲಕ್ಷಾಂತರ ಕೋಟಿಗಳು ಲಾಸ್ ಆಗ್ತಿದೆ, ಅವ್ರು ಮಾತಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನೋಡಿದ್ರೆ ಇರಾನ್ ಏನು ಮಾಡ್ತಿದೆ, ಈ ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಇದೇನು ಮೊದಲಲ್ಲ, ಅನೇಕ ಈ ಥರದ ಘಟಕಗಳ ಮೇಲೆ ಒಂದು ಕಡೆ ದಾಳಿ ಮಾಡ್ಕೊಂಡು ಬರ್ತಾ ಇದೆ. ಹೀಗೆ ಮುಂದುವರೆದರೆ ಶೇರ್ ಮಾರ್ಕೆಟ್ ನೋಡ್ತಾ ಇದ್ದೀವಿ, ಸಾವಿರಾರು ಅಂಕಗಳು ಬೀಳ್ತಾ ಇದೆ ಸರ್. 25,000 ದಾಟಿದ ಅಂಕಗಳು 23,000 ಆಜುಬಾಜಲ್ಲಿ ಒಂದು ಕಡೆ ಓಡಾಡ್ತಾ ಇದೆ. ಚಿನ್ನ 1.5 ಲಕ್ಷಕ್ಕೆ ಬಂತು. ಅನೇಕರು ಖುಷಿ ವಿಚಾರ ಇದು. 1,75,000ವರೆಗೂ ಹೋಗ್ಬಿಟ್ಟಿತ್ತಪ್ಪ 10 ಗ್ರಾಮು, 1,80,000, 20,000 ಮುಟ್ಬಿಡ್ತಾ ಇತ್ತೇನೋ, ಒಂದೇ ಒಂದು ಗ್ರಾಮ್ಗೆ 20,000 ರೂಪಾಯಿ ಕೊಡಬೇಕಾಗಿತ್ತೇನೋ ಅಂತ ಇತ್ತು. ಅದೊಂದು 1.5 ಲಕ್ಷಕ್ಕೆ ಬಂದಿದೆ. ಚಿನ್ನನೂ ಬೀಳ್ತಾ ಇದೆ, ಶೇರ್ ಮಾರ್ಕೆಟು ಬೀಳ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಚಾರ ಇದು ಒಂದು ಮುಂದಿನ ತಿಂಗಳಲ್ಲಿ ಒಂದಷ್ಟು ರಾಜ್ಯಗಳ ಎಲೆಕ್ಷನ್ ಕೂಡ ಒಂದು ಕಡೆ ಬಂದುಬಿಟ್ಟಿದೆ. ಸೊ ಹೇಗೆ ಸರ್ ಎಕಾನಮಿ ಇಂಡಿಯಾ ಬ್ಯಾಲೆನ್ಸ್ ಮಾಡೋದು ಹೇಗಿದೆನಾ ಅಂತ? ತುಂಬಾ ಕಷ್ಟದ ಸ್ಥಿತಿಯಲ್ಲಿದೆ ಖಂಡಿತವಾಗಿ. ಯಾಕೆಂತಂದ್ರೆ ನಾವು ತುಂಬಾ ದಿನ ಇದನ್ನ ಹೋಲ್ಡ್ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ಟ್ರಂಪ್ ಕೂಡ ಯಾಕೆ ಹೇಳ್ತಿದ್ದಾರೆ, ಇವಾಗ ನಮ್ಗೆ ಗೊತ್ತೇ ಇರ್ಲಿಲ್ಲ ಅವರು ಹಾಕ್ಬಿಟ್ಟಿದ್ದಾರೆ ಇಸ್ರೇಲ್ ಅವರು ಇರಾನಿನ ಆಯಿಲ್ ರಿಫೈನರಿ ಮೇಲೆ ಅಂತ ಯಾಕೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಅಮೆರಿಕಾದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಸೊ ಜನಕ್ಕೆ ಅಲ್ಲಿ ಗ್ಯಾಸ್ ಜಾಸ್ತಿ ಆಗಿದೆ ಬೆಲೆ. ಸೊ ಅಲ್ಲಿನ ಜನಕ್ಕೂ ತೊಂದರೆ ಆಗ್ತಿದೆ. ಮತ್ತೆ ಇವರು ಇರಾನ್ದು ಒಂದೇ ಸ್ಟ್ರಾಟಜಿ, ಯುದ್ಧವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಕೊಂಡು ಹೋದ್ರೆ, ಮತ್ತೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೂ ನಾನು ರಿಫೈನರಿ ಮೇಲೆ ದಾಳಿ ಮಾಡಿದ್ರೆ ಅವರೆಲ್ಲರೂ ಪ್ರೆಷರ್ ಹಾಕಿ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದನ್ನ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಾನು ಸೋಲನ್ನ ಒಪ್ಕೊಳ್ಳದ ರೀತಿಯಲ್ಲಿ ಬೇರೆ ರಾಷ್ಟ್ರಗಳೆಲ್ಲರೂ ಮಧ್ಯೆ ನೆಗೋಷಿಯೇಟ್ ಮಾಡಿ ಯುದ್ಧವನ್ನ ನಿಲ್ಲಿಸುವಂತಾಗ್ಲಿ ಅನ್ನುವಂಥದ್ದು ಅವ್ರದ್ದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಕಾಣಿಸ್ತಾ ಇದೆ. ಸೊ ಇದರಿಂದ ನೋಡಿ, ಭಾರತ ಇವಾಗ ಬೇರೆ ಬೇರೆ ಕಾರಣಕ್ಕಾಗಿ ಒಂದು ದಿಢೀರ್ನೆ ಬೆಲೆ ಹೆಚ್ಚಿಲ್ದೇ ಇರ್ಬೋದು, ಆದ್ರೆ ತುಂಬಾ ದಿನ ಹೋಲ್ಡ್ ಮಾಡಕ್ ಆಗಲ್ಲ. ಈಗಾಗಲೇ ಬಹುಶಃ ಹೆಚ್ಚಾಗಿದ್ರೆ ಮಾರ್ಕೆಟ್ ಪ್ರೈಸಸ್ ಲೆಕ್ಕದಲ್ಲೇ ಹೆಚ್ಚಾಗಿದ್ರೆ 10ರಿಂದ 15 ರೂಪಾಯಿವರೆಗೂ ಈಗಾಗಲೇ ಹೆಚ್ಚಾಗಿರ್ಬೇಕಾಗಿತ್ತು ನಮ್ದು ಪೆಟ್ರೋಲ್ ಡೀಸೆಲ್ ಪ್ರೈಸಸ್. ಈಗ ಬೇರೆ ರಾಷ್ಟ್ರಗಳು ಹೆಚ್ಚು ಮಾಡಿದ್ರು ಇವತ್ತು ನಿಮ್ಗೆ ಒಂದ್ ಸರ್ಕ್ಯುಲರ್ ಕಾಣಿಸ್ತಾ ಇದೆ. ಏನಂತಂದ್ರೆ, ಈಗ ಪ್ರೀಮಿಯಂ ಪೆಟ್ರೋಲ್ ಮೇಲೆ ಭಾರತದಲ್ಲಿ 2.35 ಹೆಚ್ಚು ಮಾಡಿದ್ದಾರೆ ಇವತ್ತಿಂದ. ಸೊ ಹಂಗಾಗಿ ಇದು ಕ್ರಮೇಣ ಇವನ್ ಎಲ್ಲದ್ರ ಮೇಲೂ ಹೆಚ್ಚಾಗ್ಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಈಗ ನೋಡಿ, ಫರ್ಟಿಲೈಸರ್ ಪ್ರೈಸಸ್ ಈಗ ಎಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ವಿಶ್ವದಲ್ಲಿ 10ರಿಂದ 20% ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚಾಗಿದೆ. ಅಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಅದರಲ್ಲಿ ಎಸ್ಪೆಷಲಿ ಆ ನ್ಯೂಟ್ರಿಯೆಂಟ್ಸ್ ಏನೇನ್ ಬೇಕು ಫರ್ಟಿಲೈಸರ್ಸ್ ಇವೆಲ್ಲವೂ ಬೆಲೆ ಜಾಸ್ತಿ ಆಗಿರೋದ್ರಿಂದ, ಮತ್ತೆ ಭಾರತದಲ್ಲಿ ಏನು ಯಾಕಿನ್ನ ಹೆಚ್ಚಾಗ್ಲಿಲ್ಲ ಅಂದ್ರೆ, ನಾವ್ ಹೆಚ್ಚು ಕಮ್ಮಿ $1.92 ಟ್ರಿಲಿಯನ್ ರೂಪಾಯಿ ಅಷ್ಟು ನಾವ್ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ. ಸೊ ಈ ಸಬ್ಸಿಡಿಯನ್ನು ಎಷ್ಟು ದಿನ ಇಷ್ಟಕ್ಕೆ ಹೋಲ್ಡ್ ಮಾಡಕ್ಕಾಗಲ್ಲ. ಈಗ 9.92 ಟ್ರಿಲಿಯನ್ ರೂಪಾಯಿ ನಾವು ಸಬ್ಸಿಡಿ ಕೊಟ್ರೆ ಈಗ ಜಾಸ್ತಿ ಆಗತ್ತೆ. ಈಗ 10ರಿಂದ 20% ಜಾಸ್ತಿ ಆದ್ರೆ ನೀವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ 10ರಿಂದ 20% ಇದು ಜಾಸ್ತಿ ಆಗುತ್ತೆ ಸಬ್ಸಿಡಿ. ಒಂದ್ ಕಡೆ ಪೆಟ್ರೋಲ್ ಆಯಿಲ್ ಡೀಸೆಲ್ ಹೆಚ್ಚಾಗ್ತಾ ಇದೆ, ಆದ್ರೆ ಭಾರತ ಇನ್ನೊಂದನ್ನು ವರ್ಗಾಯಿಸ್ತಾ ಇಲ್ಲ. ಸೊ ಹಿಂಗಾಗಿ ಜಾಸ್ತಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ. ಅವಾಗ ಖಂಡಿತ ಸರ್ಕಾರ ಇದನ್ನ ಸ್ಲೈಟ್ ಆಗಾದ್ರೂ ವರ್ಗಾಯಿಸಲೇಬೇಕಾಗತ್ತೆ. ಸೊ ಒಂದು ವರ್ಗಾವಣೆ ಮಾಡಿದ್ರೆ ಅವಾಗ ಖಂಡಿತವಾಗಿಯೂ ಇನ್ನು ಬೇರೆ ಬೇರೆ ಸೆಕ್ಟರ್ಸ್ ಎಲ್ಲದಕ್ಕೂ, ಯಾಕಂದ್ರೆ ಒಂದ್ಸರಿ ಪೆಟ್ರೋಲ್ ಆಯಿಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಈಗಾಗಲೇ ನಮ್ಗೆ ಗ್ಯಾಸಿನ ಹೊಡೆತ ಆಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಮಿಕ್ಕಿದ ಎಲ್ಲದಕ್ಕೂ ಇದು ಒಂದು ಸ್ಪೈರಲ್ ಆಗಿ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಥದೊಂದು ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ರಷ್ಯಾ, ಬೆಲಾರಸ್ ಮತ್ತೆ ಮೊರಾಕೋ ಜೊತೆ ಒಂದು ಮಾತುಕತೆ ಮಾಡ್ತಾ ಇದೆ. ಇದನ್ನ ಹೆಚ್ಚು ಮಾಡಿ ಅವ್ರಿಂದ ತರಿಸ್ಕೊಳ್ಳುವಂತ ಒಂದು ಪ್ರಯತ್ನ, ಆ ಕಡೆಯಿಂದ ಒಂದು ಸಪ್ಲೈ ತಗೊಳ್ಳೋ ಫರ್ಟಿಲೈಸರ್ಸ್ ನ ತಗೋಬೇಕು, ಈ ತರದೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದ್ರ ಮಧ್ಯೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಕೇಶವ್ ಸರ್. ಈಗಲೂ ಅಮೆರಿಕ ಈ ಯುದ್ಧದ ನಡುವೆ ಕೂಡ ನಾನು